ನಮಸ್ತೆ. 12/2/2026 ಗುರುವಾರ 6:43ಕ್ಕೆ ಸೂರ್ಯೋದಯ, ಸಂಜೆ 6:25ಕ್ಕೆ ಸೂರ್ಯ ಅಸ್ತಮನ. ಇವತ್ತು ದಶಮಿ ತಿಥಿ. 6:46ರಿಂದ 12:22 ಮಧ್ಯಾಹ್ನದವರೆಗೂ ದಶಮಿ. ಆನಂತರ ಬರೋದು ಏಕಾದಶಿ. ಇವತ್ತು ಹರ್ಷಣ ಯೋಗ. ಇವತ್ತು ವಿಷ್ಟೀಕರಣ. ಇವತ್ತು ಜ್ಯೇಷ್ಠ ನಕ್ಷತ್ರ ಮಧ್ಯಾಹ್ನ 1:42ವರೆಗೂ. ಆನಂತರ ಬರೋದು ಮೂಲ ನಕ್ಷತ್ರ. ಕೆಲವರು ಮೂಲ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟೋದು ಬೇಡ ಅಂತ ತೀರ್ಮಾನ ಮಾಡಿರ್ತಾರೆ. ಆದರೆ ಇವತ್ತು 100% ಮೂಲ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟೋದು ಒಳ್ಳೆಯದಲ್ಲ. ಯಾಕೆಂತಂದರೆ ಇವತ್ತಿನ ಯೋಗಕ್ಕೆ ಏನು ಬರುತ್ತೆ ಅಂತಂದರೆ ಧೂಮ್ರ ಅಂತ, ಅಂದರೆ ಅಶುಭ ಅಂತ ಇರೋದರಿಂದ ಇವತ್ತು ಮಕ್ಕಳು ಹುಟ್ಟದೇ ಇರೋದು ಒಳ್ಳೆಯದು. ಆಕಸ್ಮಿಕವಾಗಿ ಮಗು ಹುಟ್ಟಿದರೆ, ಅದರಲ್ಲೂ ಹೆಣ್ಣು ಮಕ್ಕಳು ಹುಟ್ಟಿದರೆ, ಗಂಡು ಮಕ್ಕಳಲ್ಲ, ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅದರಲ್ಲೂ ಮಧ್ಯಾಹ್ನ 1:42 ಮೇಲೆ ಹುಟ್ಟಿದ್ರೇ ಮೂಲ ನಕ್ಷತ್ರ ಬರೋದು. ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ಇದಕ್ಕಾಗಿ ಭಯಪಡೋದು ಇಲ್ಲ ಮಗುಗೂ ತೊಂದರೆ ಆಗುವಂತೆ ಏನು ಮಾಡೋದು ಅದು ಬೇಡ. ಅಶುಭ ಅಂತ ಇರೋದರಿಂದ ಅದು ಪರಿಹಾರ ಇದೆ. ಕೆಲವರು ಪರಿಹಾರ ಅಂತ ಕೆಲವರು ಅನ್ನಬಹುದು. ಪರಿಹಾರ 20-25% ಕೆಲಸ ಮಾಡುತ್ತದೆ. ಇವತ್ತಿನ ದಿನದಲ್ಲಿ ಫಸ್ಟೇ ನಾವು ಹೇಳಿದಂತೆ ಜ್ಯೇಷ್ಠ ಅನ್ನುವ ನಕ್ಷತ್ರ ಇದೆ. ಅದಕ್ಕೆ ಕೇಟೆ ಅಂತ ಇನ್ನೊಂದು ಹೆಸರಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರೋದು. ಈ ಜ್ಯೇಷ್ಠ ನಕ್ಷತ್ರ ಇರುವ 1:42ವರೆಗೂ ಇದು ವೃಶ್ಚಿಕ ರಾಶಿ. ಆನಂತರ ಮೂಲ ನಕ್ಷತ್ರ ಧನುಸ್ಸು. ಆದ್ದರಿಂದಾಗಿ 2 ರಾಶಿ ಇದೆ ಇವತ್ತು. 2 ನಕ್ಷತ್ರವೂ ಅಶುಭವಾಗಿದೆ. ಆದ್ದರಿಂದಾಗಿ ಇದು ಶುಭ ದಿನವಲ್ಲ. ಕೆಲವು ಕಾರ್ಯಗಳನ್ನ, ಮುಹೂರ್ತ ಕಾರ್ಯಗಳನ್ನ ಮುಂದೆ ಇಟ್ಕೊಳ್ಳೋಣ. ಸುಮಾರು ಮಧ್ಯಾಹ್ನ 1:42ವರೆಗೂ ಮೃತ್ಯು ಇರೋದರಿಂದ ಪ್ರಯಾಣಗಳಲ್ಲಿ, ಬೇರೆ ವಿಷಯಗಳಲ್ಲಿ ಗಮನ. ಖಂಡಿತವಾಗಿ ಯಾರ ಮೇಲೆ ಆದರೂ, ಅಂದರೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಕೇರ್ ತಗೋಬೇಕು. ಯಾಕೆಂತಂದರೆ ಮೃತ್ಯುವಿನ ಯೋಗ ಇರೋದರಿಂದ. ಇವತ್ತು ದಿನ ಪ್ರಕಾರ ನಾವು ಫಸ್ಟೇ ಹೇಳಿದಂತೆ 2 ರಾಶಿ ಅಂತಂದಿವಿ. ಆಯಾ ರಾಶಿಯವರು, ಅಂದರೆ ವೃಶ್ಚಿಕ ರಾಶಿಯವರು ಸ್ವಲ್ಪ ಗಮನ ಕೊಡಿ. ಇವತ್ತು ಜ್ಯೇಷ್ಠ ನಕ್ಷತ್ರ ಇರೋದರಿಂದ ಅಧಿಪತಿಯಾದ ಬುಧಗ್ರಹ, ಬುಧನ ಸಂಖ್ಯೆ 5/14 ಸುಮಾರು 23 ಈ ತಾರೀಕುಗಳು ಇದರ ಸಂಖ್ಯೆ. ಇದರಲ್ಲಿ ಹುಟ್ಟಿದವರೆಲ್ಲ ಸ್ವಲ್ಪ ಚೇತರಿಸ್ಕೊಳ್ಳೋದು ಅಥವಾ ಪರಿಹಾರ ಮಾಡಿಕೊಳ್ಳುವಂಥದ್ದು, ಖಂಡಿತ ಡಾಕ್ಟರ್ ಹತ್ರ ಹೋಗುವಂಥದ್ದು ಉತ್ತಮ. ಪರಿಹಾರ ಮಾತ್ರವೇ ಅಲ್ಲ, ಹಾಗಾಗಿ ಡಾಕ್ಟರ್. ಇದರಿಂದಾಗಿ ಈ ಜ್ಯೇಷ್ಠ ನಕ್ಷತ್ರ ಅಷ್ಟು ಶುಭವಲ್ಲ ಇವತ್ತು ಅಂತಂದಿವಿ. ಅದಲ್ಲದೆ ಇವತ್ತಿನ ದಿನ ಪ್ರಕಾರ 6:46ರಿಂದ 7:01 ಜ್ಯೇಷ್ಠ ನಕ್ಷತ್ರದ 3ನೇ ಪಾದ. 7:01 ಮೇಲೆ ಮಧ್ಯಾಹ್ನ 1:42ವರೆಗೂ ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ಹಾಗಾಗಿ ಅಂದರೆ 2 ಪಾದಗಳು ದೋಷವಾಗಿರೋದರಿಂದ ಇವತ್ತು ಹುಷಾರ್. ಮಧ್ಯಾಹ್ನ 1:42 ಆದ ನಂತರ ಜ್ಯೇಷ್ಠ ಮುಗಿದು ಮೂಲ ನಕ್ಷತ್ರ ಪ್ರಾರಂಭವಾಗುತ್ತದೆ. ಮಧ್ಯಾಹ್ನ 1:42ರಿಂದ ರಾತ್ರಿ 8:22ವರೆಗೂ ಮೂಲ ನಕ್ಷತ್ರ 1ನೇ ಪಾದ. ರಾತ್ರಿ 8:22 ಮೇಲೆ ಸುಮಾರು ಅಂತಂದರೆ ರಾತ್ರಿ, ಇದನ್ನು ಏನು ಅಂತೀವಿ 3 ಗಂಟೆ ಲೇಟ್ ನೈಟು ಅಂತೀವಿ. ಅಲ್ಲಿವರೆಗೂ ಮೂಲ ನಕ್ಷತ್ರದ 2ನೇ ಪಾದ. ಆನಂತರ ಮೂಲ ನಕ್ಷತ್ರ ದಿನ ಪೂರ್ತಿ ಇರುತ್ತದೆ, ಅಂದರೆ ಬೆಳಗ್ಗೆ ಸೂರ್ಯೋದಯದವರೆಗೆ ಇರುತ್ತದೆ. ಇದು 3ನೇ ಪಾದ. ಇದನ್ನು ತಿಳ್ಕೊಳ್ಳಿ. ಇವತ್ತು ದಿನ ಸರಿ ಇಲ್ಲ ಅಂತಂದರೂ ಖಂಡಿತವಾಗಿಯೂ ಸ್ವಲ್ಪ ಒಳ್ಳೆಯ ಟೈಮ್ ಬೇಕಾಗುತ್ತದೆ. ಏನಕ್ಕೆ ಅಂತಂದರೆ ಎಮರ್ಜೆನ್ಸಿ ಕಾರ್ಯಗಳಿಗೆ, ಆಸ್ಪತ್ರೆ, ಕೋರ್ಟು, ಅಂದರೆ ಸರ್ಕಾರ ಆರ್ಡರ್, ಇಂಥದಕ್ಕೆಲ್ಲ ಬೇಕಾಗುತ್ತದೆ. ಬ್ಯಾಂಕ್ನವರು ಇದೆಲ್ಲ ನೋಡೋದಿಲ್ಲ, ಕೆಟ್ಟೋ ದಿನ ಅಂತ ನೋಡುವಂಥದ್ದಿಲ್ಲ. ಹಂಗಾಗಿ ಪಾಯ ಹಾಕಿರೋದನ್ನು ತೋರಿಸ್ಬೇಕು. ಮತ್ತು ಕೆಲವು ಕಾರ್ಯಗಳಿಗೆ, ಲೋನ್ಗಳಿಗೆ ಮೂವ್ ಮಾಡೋಕ್ಕೆ ಅವರು ರಾಹುಕಾಲ, ಯಮಕಂಡ ಕಾಲ ನೋಡೋಲ್ಲ, ಮೃತ್ಯುವನ್ನು ನೋಡೋದಿಲ್ಲ. ಹಂಗಾಗಿ ಅದರ ಪ್ರಯತ್ನಕ್ಕೆ ಬೆಳಿಗ್ಗೆ 8:13ರಿಂದ 10:35
ಬೆಳಿಗ್ಗೆ 11:26ರಿಂದ 2 ಗಂಟೆ ಮಧ್ಯಾಹ್ನ, ಸಂಜೆ 4:06ರಿಂದ ರಾತ್ರಿ ಅಂದರೆ ಸಂಜೆ 6:20, ಅದೇ ಥರ ರಾತ್ರಿ 9:31ರಿಂದ 10:30 ರಾತ್ರಿ, ಅದೇ ಥರ ರಾತ್ರಿ 12:23 ಆಮೇಲೆ ಇದು ಶುಭವಾಗಿದೆ. ಅಂದರೆ ಇಂಥ ಟೈಮೆಲ್ಲ ಶುಭ ಸಮಯಗಳು ಅಂತ ಅರ್ಥ. ಆದರೆ ಇವತ್ತು ಮುಹೂರ್ತ ಕಾರ್ಯಗಳಕ್ಕಲ್ಲ, ಖಂಡಿತವಾಗಿಯೂ ಈ ಸಮಯಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಎಮರ್ಜೆನ್ಸಿ ಕಾರ್ಯಗಳಿಗೆ. ಅದೇ ಥರ 100% ಅಶುಭ ಸಮಯಗಳನ್ನ ನೋಡೋಣ. 6:43ರಿಂದ 8:11 ಯಮಕಂಡ ಕಾಲವಿದೆ. 10:37ರಿಂದ 11:24 ದುರ್ಮುಹೂರ್ತ. ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ 3:29ವರೆಗೂ ರಾಹುಕಾಲ. ಮಧ್ಯಾಹ್ನ 3:18 ಮೇಲೆ 4 ಗಂಟೆ 4 ನಿಮಿಷದವರೆಗೂ ದುರ್ಮುಹೂರ್ತ. ನೆಕ್ಸ್ಟ್ ಮೃತ್ಯು ಪಂಚಕ ಬರುತ್ತದೆ ಸಂಜೆ 6:22ರಿಂದ ರಾತ್ರಿ 8:25ವರೆಗೂ. ಈ ಸಮಯದಲ್ಲಿ ಗಮನ ಕೊಡಬೇಕು. ಸಂಜೆ 7:57ರಿಂದ ರಾತ್ರಿ 9:29ವರೆಗೂ ವಿಷಕಾಲ. ರಾತ್ರಿ 10:32ರಿಂದ 12:18ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ತಿಳಿದು ನಿಮ್ಮ ಕಾರ್ಯಗಳನ್ನು ಅವಾಯ್ಡ್ ಮಾಡಬಹುದಾ ಅಂತ ತೀರ್ಮಾನ ಮಾಡಿಕೊಳ್ಳಿ. ಒಳ್ಳೆಯದು ಕೆಟ್ಟೋದನ್ನು ಎರಡೂ ಕೊಟ್ಟಿದ್ದೀವಿ. ಆದರೂ ನಾವು ವಿಂಗಡಿಸಿ ಕೊಟ್ಟಿರುವಂಥದ್ದನ್ನು ನೀವು ತೀರ್ಮಾನಕ್ಕೆ ತಗೊಳ್ಳೋಕ್ಕೆ ಈಸಿ ಆಗುತ್ತದೆ. ದೇವರು ಒಳ್ಳೆಯದು ಮಾಡಲಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.